ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಮತ್ತೊಂದು ವಿಡಿಯೋನ ತಂದು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ಟೈಟಲ್ ಓದಿರ್ತೀರ, ಮಿಲ್ಲರ್ನ ಕತೆ ಗೊತ್ತಾ, ತಮಾಷೆ ಆಗಿರುತ್ತೆ ಅಂತ. ಸಿಟಿ ಸ್ಟಡ್ ಬೈಬಲ್ ಇಲಿಸ್ಟ್ರೇಷನ್, ಜನರು ಹಾಗೆ ಸ್ವಾಮಿ ಅಂತ. ಈ ಕತೆ ಯಾರು ಕುರಿತು ಅಂದರೆ ಸಿಟಿ ಸ್ಟಡ್ ಅನ್ನೋ ಒಂದು ಮಿಷನರಿ ಕುರಿತು. ಇವರು ಒಳ್ಳೆ ಕ್ರಿಕೆಟರ್ ಆಗಿದ್ದು, ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾಯಿದ್ರು. ಅದನ್ನು ಬಿಟ್ಟು ಮಿಷನರಿ ಆಗಿ ಬರ್ತಾರೆ. ತನ್ನ 52ನೇ ವಯಸ್ಸಲ್ಲಿ ಆಫ್ರಿಕಾಗೆ ಹೋಗ್ತಾರೆ. ಹೆಂಡತಿ ಇಂಗ್ಲೆಂಡಲ್ಲಿ ಇರ್ತಾರೆ, ಇವರು ಆಫ್ರಿಕಾದಲ್ಲಿ ಮಿಷನರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗಿರುವಲ್ಲಿ ಹೆಂಡತಿಗೆ ಮೈ ಹುಷಾರಿಲ್ದಂಗೆ ಆಗುತ್ತೆ, ಕಾಯಿಲೆ ಬರುತ್ತೆ. ಹಾಗಾಗಿ ಆಕೆ ಲೆಟ್ರ್ ಬರೀತಾಳೆ ಗಂಡನಿಗೆ, ಅಕ್ಕಪಕ್ಕದವರೆಲ್ಲ ನಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ಕೊಳ್ತಾ ಇದ್ದಾರೆ, ನಾವು ಸಪ್ರೇಟ್ ಆಗಿರೋದ್ರಿಂದ ತುಂಬ ಕೆಟ್ಟದಾಗಿ ಮಾತಾಡ್ಕೊಳ್ತಾ ಇದ್ದೆಲ್ಲ ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಸಿಟಿ ಸ್ಟಡ್ ಆ ಕಡೆಯಿಂದ ಮತ್ತೆ ಒಂದು ಲೆಟ್ರ್ ಬರೀತಾರೆ ಆಕೆಯನ್ನು ಪ್ರೋತ್ಸಾಹಿಸ್ತಾ. ಅವ್ರು ಹೇಳ್ತಾರೆ, ಅಕ್ಕಪಕ್ಕದವ್ರು ನೆರೆಹೊರೆಯವ್ರು ಏನು ಮಾತಾಡ್ಕೊಂಡು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನಾವೆಲ್ಲರೂ ಮೆಚ್ಚಿಸೋಕ್ಕಾಗಲ್ಲ ಅಂತ ಹೇಳಿ ಮಿಲ್ಲರ್ನ ಕತೆ ಹೇಳ್ತಾರೆ. ಅವರು ಆ ಸ್ಟೋರಿ ಹೇಳ್ತಾರೆ. ಆವಾಗ ಆ ಸ್ಟೋರಿ ಹೇಗೆ ಹೋಗುತ್ತೆ ಅಂದರೆ, ಮಿಲ್ಲರ್ಗೆ ಒಂದು ಕತ್ತೆ ಇತ್ತು, ಒಬ್ಬ ಮಗ ಇದ್ದ. ಈ 3 ಜನ ಮಾರ್ಕೆಟ್ಗೆ ಹೋಗ್ತಾರೆ. ಮಾರ್ಕೆಟ್ಗೆ ಹೋದಾಗ ಏನಾಗುತ್ತಂದರೆ, ಫಸ್ಟು ತಂದೆ ಆ ಕತ್ತೆ ಮೇಲೆ ಕುತ್ಕೊಂಡು ಪ್ರಯಾಣ ಮಾಡ್ತಾ ಇರ್ತಾನೆ. ಸ್ವಲ್ಪ ದೂರ ಬಂದಮೇಲೆ ಜನ ನೋಡ್ತಾರೆ, ಇಲ್ಲೋಡಪ್ಪ ಮಗನ ನಡೆಸ್ಕೊಂಡು ಬರ್ತಾ ಇದ್ದಾನೆ, ಈ ವಯ್ಯ ಹೆಂಗೆ ಕತ್ತೆ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಈ ಮಾತು ಕೇಳಿಸ್ಕೊಂಡಿದ ತಕ್ಷಣ ಅಪ್ಪ ಇಳಿದ್ಬಿಟ್ಟು ಮಗ ಹತ್ಕೊಳ್ತಾನೆ, ತಂದೆ ನಡ್ಕೊಂಡು ಬರ್ತಾ ಇರ್ತಾನೆ. ಸ್ವಲ್ಪ ದೂರ ಬಂದಿದ ತಕ್ಷಣ ಜನ ಹೇಳ್ತಾರೆ, ಅಲ್ಲೋಡು ವಯಸ್ಸಾದ ತಂದೆನೇ ಹೆಂಗೆ ನಡೆಸ್ಕೊಂಡು ಬರ್ತಾ ಇದ್ದಾನೆ, ಬುದ್ಧಿ ಇದೆಯಾ ಅವನಿಗೆ ಚೆನ್ನಾಗಿ ವಯಸ್ಸಲ್ಲಿದೆ, ನಡ್ಕೊಂಬರೋಕೆ ಏನು ಕೇಳು ಅಂತಾರೆ. ಮತ್ತೆ ಇಳ್ಕೊತಾನೆ. ಇಳ್ಕೊಂಡಿದ ತಕ್ಷಣ ಏನು ಮಾಡ್ತಾರೆ, ಮಗ ತಂದೆ ಇಬ್ಬರು ಕತ್ತೆ ಮೇಲೆ ಕುತ್ಕೊಂಡು ಪ್ರಯಾಣ ಮಾಡ್ತಾರೆ. ಸ್ವಲ್ಪ ದೂರ ಬಂದಿದ ತಕ್ಷಣ ಪಾಪ ಜೀವಿ ಎಷ್ಟು ಕಷ್ಟಪಡ್ತಾ ಇದೆ, ಇಷ್ಟು ಕ್ರೂರತ್ವ ಇರಬಾರ್ದು ಪ್ರಾಣಿಗಳಿಗೆ, ಪ್ರಾಣಿ ಹಿಂಗ ನೋಡ್ಕೊಳ್ಳೋದು, ಚೆನ್ನಾಗಿ ನೋಡ್ಕೊಳಕ್ಕಾಗಲ್ವಾ ಇವುಗಳಿಗೆ ಅಂತ ಬೈತಾರೆ. ಏನು ಮಾಡ್ತಾರೆ, ಇಬ್ಬರು ಇಳಿದು ಬಿಡ್ತಾರೆ ಕೇಳಿಸ್ಕೊಂಡು. ನಂತರ ಏನು ಮಾಡ್ತಾರೆ, ಆ ಕತ್ತೆನ ಒಂದು ಕೋಲು ಕಟ್ಬಿಟ್ಟು ಇಬ್ಬರು ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇರ್ತಾರೆ. ಆಗ ಜನ ನೋಡಿ ಹೇಳ್ತಾರೆ, ಹಿಯರ್ ಆರ್ ದ 2 asses ಕ್ಯಾರಿಯಿಂಗ್ ಅನ್ ಆಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನೋಡಿದ್ರ 2 ಕತ್ತೆಗಳು ಒಂದು ಕತ್ತೆನ ಹೆಂಗೆ ಒಯ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಮತ್ತೆ ಬಿಚ್ಚಿ ಏನು ಮಾಡ್ತಾರೆ, 3 ಜನ ನಡ್ಕೊಂಬರ್ತಾ ಇರ್ತಾರೆ. ಅವಾಗ ಹೇಳ್ತಾರೆ, ಇಲ್ಲೋಡು ಕತ್ತೆನ ಸುಮ್ಮನೆ ನಡೆಸ್ಕೊಂಬರ್ತಾರೆ, ಯಾರಾದರೂ ಒಬ್ರು ಹತ್ತು ಕುತ್ಕೋಬೋದಲ್ವಾ, ಏನು ಕೇಳಿ ಇವರಿಗೆ, ತಲೆನೇ ಇಲ್ಲ ಇವರಿಗೆ, ಸುಮ್ಮನೆ 3 ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆವಾಗ ಈ ಕತೆ ಕೇಳಿಬಿಟ್ಟು ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಹತ್ತಿದ್ರೂ ತಪ್ಪು, ಇಳಿದ್ರೂ ತಪ್ಪು, ಕಟ್ಟಿದ್ರೂ ತಪ್ಪು, ಸುಮ್ಮನೆ ನಡ್ಕೊಂಬಂದ್ರೂ ತಪ್ಪು. ಆವಾಗ ಅವ್ರಿಗೆ ಅರ್ಥ ಆಗೋದೇನು ಅಂದರೆ, ನಾವು ಮನುಷ್ಯರ ಬಾಯಿನ ಮುಚ್ಚಿಸೋಕ್ಕಾಗಲ್ಲ, ನಾವಾಗಿರಬೇಕು ಅಂತ. ಈ ಸಿಟಿ ಸ್ಟಡ್ಡು ಈ ಕಥೆಯನ್ನು ಹೆಂಡತಿಗೆ ಹೇಳಿ ಪ್ರೋತ್ಸಾಹಿಸ್ತಾನೆ. ಅಕ್ಕಪಕ್ಕದವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡಮ್ಮ, ಅವ್ರು ಹೀಗೆ, ನಾವು ಕುಂತರೂ ಏನಾದರೂ ಹೇಳ್ತಾರೆ, ನಿಂತರೂ ಏನಾದರೂ ಹೇಳ್ತಾರೆ. ಗಂಡ ಹೆಂಡತಿ ದೂರ ಇದ್ದರೆ ನೋಡು, ಗಂಡ ಅಲ್ಲಿದ್ದಾನೆ, ಹೆಂಡತಿ ಇಲ್ಲಿದ್ದಾಳೆ, ನೋಡ್ದ ಏನು ಜಮ್ಮಂತ ತಿರುಗ್ತಾಳೆ ಗಾಡಿಯಲ್ಲಿ, ಹೆಂಗೆ ಜಮ್ಮಂತ ಹೋಗ್ತಾಳೆ, ಗಂಡನ ಭಯ ಇದ್ರೆ ತಾನೆ, ಗಂಡ ಎಲ್ಲೋ ಇವಳೆಲ್ಲೋ ಅಂತ ಹೇಳ್ತಾಳೆ. ಚರ್ಚ್ಗೆ ಹೋದ್ರು ಸಾಕು, ನೋಡ್ದ ಚರ್ಚ್ಗೆ ಹೋಗ್ತಾಳೆ ಅಂದರೆ, ಚರ್ಚ್ಗೆ ಹೋಗಿ ಯಾಕೋ ಚರ್ಚ್ಗೆ ಹೋಗಿಲ್ಲ ಅಂತ ಹೇಳ್ತಾಳೆ. ಉಪವಾಸ ಮಾಡ್ತಾನೆ, ಹೆಂಗೆ ಉಪವಾಸ ಮಾಡ್ತಾರೆ ನೋಡು ಅಂತೇಳಿ, ಉಪವಾಸ ಮಾಡಿ ಯಾಕೋ ಉಪವಾಸ ಮಾಡಿಲ್ಲ ಅಂತಾರೆ. ಏನು ಮಾಡಿದ್ರೂ ತೊಂದರೆ ಜನಗಳಿಗೆ. ಹಾಗಾಗಿ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡಿ. ಸಿಲುಬೆಯನ್ನು ನೋಡಿ, ಆ ಮಹಾಯಜ್ಞವನ್ನು ನೋಡಿ, ಅದ್ರ ಮೇಲೆ ನಿನಗೋಸ್ಕರ ರಕ್ಷಕನು ಸುರಿಸಿದ್ದಾನೆ ರಕ್ತ, ಅವನಿಗೋಸ್ಕರ ಭಾರ ಇಟ್ಕೊ. ಸುತ್ತಲೂ ಜನ ಕಪ್ಪೆ ಹತ್ರ ವಟ ಅಂತ ಇರ್ತಾರೆ. ಆಗ ನೀನು ತಲೆನೇ ಕೆಡಿಸ್ಕೊಳ್ದಿರ ಈ ಮಿಲ್ಲರ್ನ ಕತೆನ ಜ್ಞಾಪಕ ಮಾಡಿಕೊಂಡು ಸುಮ್ಮನೆ ಮನಸ್ಸಲ್ಲಿ ನಕ್ಕೊಂಡು ಮುಂದಕ್ಕೆ ಹೋಗ್ಬಿಡು. ಯಾಕೆ ಗೊತ್ತಾ, ನೀನು ಏನೇ ಮಾಡಿದ್ರು ಆಡ್ಕೊಳ್ತಾರೆ, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ, ಆರಾಮಾಗಿರು, ದಿಂದಾಸಾಗಿರು. ಯಾಕಂದರೆ ನಾಳೆಗಳೆಲ್ಲವೂ, ಸೀಸನ್ಗಳೆಲ್ಲವೂ ಅವನ ಕೈಯಲ್ಲಿದೆ. ಜನ ಆಡ್ಕೊಂಡ್ರು ನಕ್ಕೊಂಡ್ರು ಜನರ ವಿಷಯದಲ್ಲಿ ದೇವರು ಒಂದು ತೀರ್ಪನ್ನು ತರ್ತಾನೆ, ನಿನ್ನ ಪಕ್ಷದಲ್ಲಿ ಒಂದು ಬಹುಮಾನವನ್ನು ಸನ್ಮಾನವನ್ನು ತರ್ತಾನೆ. ಎಲ್ಲಿ ತಲೆ ತಗ್ಗಿಸಲ್ಪಡ್ತೋ ಅಲ್ಲಿ ತಲೆಯನ್ನು ದೇವ್ರ ಮೇಲೆ ಕೆತ್ತಾನೆ. ಜನ ಏನೇ ಮಾಡಿದ್ರೂ ಅವ್ರ ಬಾಯಿನ ನಾವು ಮುಚ್ಚೋಕ್ಕಾಗಲ್ಲ. ಹಾಗಾಗಿ ಅವ್ರ ಬಾಯಿನ ಮುಚ್ಚೋಕೆ ಹೋಗ್ಬೇಡ. ಅವ್ರ ಬಾಯಿನ ಮುಚ್ಚೋದು ಒಂದೇ, ಕೊಳತು ನಾಡ್ತಿರೋ ಒಂದು ಎಣಕ್ಕೆ ಮುತ್ತು ಕೊಡೋದು ಒಂದೇ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ, ಬಿಡು ಪಕ್ಕಕ್ಕೆ. ಅಲ್ಲೋಡು ಮಹಿಮೆಯ ಸಿಂಹಾಸನ, ದೇವ್ರು ನಿನ್ನ ಕೊಟ್ಟಿರೋ ಭಾರನ ಇಟ್ಕೊಂಡು ಮುಂದಕ್ಕೆ ಹೋಗು, ದೇವ್ರು ನಿನ್ನ ಕೊಟ್ಟಿರೋ ಕುಟುಂಬನ ಹೆಗಲ ಮೇಲೆ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾ ಇರು, ಆರಾಮಾಗಿರು. ಅದಕ್ಕೆ ಇಲ್ಲಿ ಪೌಲನು ಒಂದು ಅದ್ಭುತವಾದ ಮಾತು ಹೇಳ್ತಾನೆ. 1 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 58ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಆದ್ದರಿಂದ ನನ್ನ ಪ್ರಿಯ ಸಹೋದರರೇ,
ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದ ಮಾಡುವವರಾಗಿರ್ರಿ ಅಂತ ಹೇಳ್ತಾನೆ. ಹಾಗಾಗಿ ಏನೇ ಬಂದರೂ ಸಹ ಕರ್ತನ ಕೆಲಸ ಆಸಕ್ತಿಯಿಂದ ನಾವೇನು ಮಾಡ್ತಾ ಇರಬೇಕು, ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಹಾಗಾಗಿ ಪೌಲು ಈ ವಾಕ್ಯವನ್ನು ಹೇಳಿ ಏನು ಮಾಡ್ತಾನೆ, ಪ್ರೋತ್ಸಾಹಿಸ್ತಾನೆ. ಅದೇ ಪೌಲನು ಗಲಾತ್ಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಿದ್ದೇನೆ, ಮನುಷ್ಯರನ್ನು ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸೋನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಅಂತ ಹೇಳ್ತಾನೆ. ನಾವು ಇವ್ರನ್ನ ಮೆಚ್ಕೊಳ್ಳೋಕೆ ಹೋಗ್ಬಾರ್ದು. ನಾವು ಹೇಳಿದ್ನಲ್ಲ, ಮೆಚ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಸಿ.ಟಿ. ಸ್ಟಡ್ ಅವ್ರು ಹೇಳ್ತಾರೆ, ವಿ ಕಾಂಟ್ ಪ್ಲೀಸ್ ಎವ್ರಿಬಡಿ. ನಾವೆಲ್ಲರೂ ಮೆಚ್ಚಿಸೋಕ್ಕಾಗಲ್ಲ. ನಾವಾಗಿರೋಣ, ನಮ್ಮ ತಂಡದಲ್ಲಿರೋಣ. ಮರಿಬೇಡಿ, ಪರಿಶುದ್ಧತೆ ವಿಶ್ವಾಸವನ್ನು ಅಗಲಿ ದೂರ ಹೋಗಬೇಡಿ. ನೀವಾಗೇ ಇರ್ರಿ, ಆರಾಮಾಗಿರಿ, ದಿಂದಾಸಾಗಿರಿ. ಆದರೆ ಕ್ರಿಸ್ತನ ಸಿಲುಬೆಯ ನೆರಳಿಂದ ದೂರ ಆಗಬೇಡಿ, ಆ ಸತ್ಯ ಸುವಾರ್ತೆಯಿಂದ ದೂರ ಆಗಬೇಡಿ, ಆ ಭಾರದಿಂದ ದೂರ ಹೋಗಬೇಡಿ, ಆ ಪ್ರಾರ್ಥನೆ ಜೀವನದಿಂದ ದೂರ ಹೋಗಬೇಡಿ, ಕ್ರೈಸ್ತವ ಕೂಟದಿಂದ ದೂರ ಹೋಗಬೇಡ್ರಿ, ಮೀಟಿಂಗ್ಗಳಿಂದ ದೂರ ಹೋಗಬೇಡಿ. ಎಲ್ಲ ಮೀಟಿಂಗ್ಗಳು ಚೆನ್ನಾಗಿ ಅಟೆಂಡ್ ಮಾಡ್ತಾ, ಬಲ ಹೊಂದ್ಕೊಳ್ತಾ, ಒಳ್ಳೆ ಸಿಂಹದಂಗೆ ಗರ್ಜಿಸ್ತಾ ಮುಂದಕ್ಕೆ ಹೋಗಿ. ಜ್ಞಾಪಕ ಮಾಡ್ಕೊಳ್ಳಿ, ಜನ ಏನನ್ನ ಅಂದಾಗ, ನಿಮ್ಮ ಕಿವಿಗೆ ಬಿದ್ದಾಗ ಸುಮ್ಮನೆ ಮಿಲ್ಲರ್ನ ಕತ್ತೆ ಸ್ಟೋರಿನ ಜ್ಞಾಪಕ ಮಾಡಿಕೊಂಡು ಒಂದು ಸ್ಮೈಲ್ ಕೊಟ್ಕೊಂತ ಮುಂದಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು. ಈ ವಿಡಿಯೋನ ಶೇರ್ ಮಾಡಿರಿ. ಹಾಗಾಗಿ ದೇವ್ರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅದ್ಭುತವಾಗಿ ದೇವರು ನಡೆಸ್ತಾನೆ. ಥ್ಯಾಂಕ್ ಯು.